ನಿಮ್ಗೂ ಹೇಳ್ಕೊಡ್ಲ ಚೆನ್ನ ಬಪ್ಪ ನೀ ಶೆಫ್ ಕಣಪ್ಪ, ನೀವೇ ನಮ್ಗೆ ಹೇಳ್ಕೊಡ್ಬೇಕು. ನಿಶಾ ಅವರು ಈಗ ಕೆಳಗೆ ದರಗಿಳಿದು ಆಗಮಿಸಿದ್ದಾರೆ. ತಿನ್ನಂಗಿಲ್ವೇನೋ ಗೊತ್ತಿಲ್ಲ, ಯಾರ್ದು ನೋಡಿಲ್ಲ ನಾವು ನಾಟಿ ಕೋಳಿ ತಲೆ ಮಟನ್ ಮಾಡ್ತಾ ಇದೀವಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಅಷ್ಟೇ, ಇವತ್ತು ಮೈಸೂರಲ್ಲಿ ಫುಲ್ ಚಳಿ ಚಳಿ ಫೀಲಿಂಗು, ಫುಲ್ ಮಳೆ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನನಗೆ ನನ್ನ ಸ್ಕಿನ್ನನ್ನು ಟ್ರೀಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ಏನೂ ಅಪ್ಲೈ ಮಾಡ್ತಿರ್ಲಿಲ್ಲ, ಬಿಟ್ಬಿಟ್ಟಿದೆ. ಸೊ ಇವಾಗ ಇನ್ನೊಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಬರ್ಸ್ಕೊಂಡು ಕ್ರೀಮ್ ತರಿಸ್ಕೊಂಡಿದ್ದೀನಿ. ಸೊ ಇದೆರಡೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ 3 hours ಬಿಟ್ಟು ಫೇಸ್ ವಾಶ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಆಮೇಲೆ ನೀವು ಟ್ರೈ ಮಾಡೋಕೆ ಹೋಗ್ಬಿಡಿ. ನಂದು ಪ್ರೆಗ್ನೆನ್ಸಿ ಆಕ್ನೆ ಆಗಿರೋದ್ರಿಂದ ಅವರು ಬೇರೆದು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಹಂಗಾಗಿ ನಾನು ಇದು ಯಾವುದು ಏನು ಅಂತ ಹೇಳ್ತಾ ಇಲ್ಲ ನಾನು. ಆ್ಯಂಡ್ ಇವತ್ತು ನಾನು ನಮ್ಮ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತಿದ್ದೀನಿ. ಇವಾಗ ರೀಸೆಂಟ್ ಡೇಸಿಂದ ಮಾಡ್ತಿದ್ದೀನಿ, ಸ್ವಲ್ಪ ಆಂಟಿ ಊರಿಗೆ ಹೋಗ್ತಾರ ಕಾರಣದಿಂದ. ಸೊ ಇವತ್ತು ನಾವು ಮಟನ್ ಮಾಡ್ತಾ ಇದ್ದೀವಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್, ಅಜ್ಜಿಗೋಸ್ಕರ ಅಂತ. ಅಜ್ಜಿ ತಿಂದೇ ಇರಲಿಲ್ಲ. ಸೊ ನೋಡೋಣ, ಐ ಹೋಪ್ ಇದು ನನಗೆ ವರ್ಕ್ ಆಗುತ್ತೆ ಅಂತ. ಇದಕ್ಕೂ ಮುಂಚೆ ನಾನು ಇಬ್ಬರ ಹತ್ರ ತೋರಿಸಿದ್ದೆ, ಡಾಕ್ಟರ್ ಹತ್ರ, ಅದು ವರ್ಕ್ ಆಗಲಿಲ್ಲ ನನಗೆ. ಸೊ ಇನ್ನೇನು ಒಂದು 15 ದಿನ ಇದೆ ನನ್ನ ಸೀಮಂತಕ್ಕೆ, ಹಂಗಾಗಿ ಸ್ವಲ್ಪ ಕೇರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ಯಸ್ವತಿ? ಮಾಡಲೇಬೇಕು. ಸೊ ಹಾಗಾಗಿ ಇದೆರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಂಡು ಸಿಗ್ತೀನಿ. ಈಗ ನಾವು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀವಿ. ಮಂಗಳಮ್ಮ ಅವರು ಇಲ್ದಿರೋ ಕಾರಣದಿಂದ ವಾಷಿಂಗ್ ನಿಶಾ ಅವ್ರು ಮಾಡಿದ್ದಾರೆ ಪಾತ್ರೆ ಇವತ್ತು. ಸೊ ಎಲ್ಲ ಶಿಫ್ಟ್ ಬೈ ಶಿಫ್ಟ್ ಗೈಸ್. ಫಸ್ಟ್ ಶಿಫ್ಟ್ ನಮ್ದಾಯ್ತು, ಅದಾದ್ಮೇಲೆ ಅಜ್ಜಿದು, ಅದಾದ್ಮೇಲೆ ಸ್ವಾತಿದು, ಈಗ ನಿಶಾ ಅವ್ರು 1 ಟ್ರಿಪ್ ತೊಗೊಂಡಿದ್ದಾರೆ. ನಾಳೆ ಹೌದಾ? ಇವಾಗ ಇದೆಲ್ಲ ಸ್ವಲ್ಪ ಜೋಡಿಸಿಟ್ಕೊಂಡು ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ವಾತಿ ಅವರು ಕಾಯಿ ತುರ್ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಇದೆಲ್ಲ ಎತ್ತಿಟ್ಬಿಟ್ಟು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟೇ. ಇವತ್ತು ಮೈಸೂರಲ್ಲಿ ಫುಲ್ಲು ಚಳಿ ಚಳಿ ಫೀಲಿಂಗು, ಫುಲ್ ಮಳೆ ಎಲ್ಲ ಬರ್ತಾ ಇದೆ. ಅದಕ್ಕೆ ಎಲ್ಲ ಬೆಚ್ಚಿ ಮಲ್ಕೊಂಬಿಟ್ಟವ್ರೆ ನಿಶಾ ಅಜ್ಜಿ ಎಲ್ಲ. ಮಂಗಳಮ್ಮ ನಾಳೆ ಬರ್ತಾರೆ. ಅಲ್ಲಿವರೆಗೂ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಎಲ್ರದ್ದು ಕ್ಲೀನಿಂಗಿಗೆ, ಜಸ್ಟ್ ಕ್ಲೀನಿಂಗಿಗೆ ಮಾತ್ರ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ಸ್ವಾತಿಗೆ ಮಟನ್ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ ಸ್ವಾತಿ? ಗೊತ್ತಾಯ್ತಾ? ಕಲ್ತ್ಕೋತ್ಯಾ? ಬರುತ್ತಾ? ಚೂರ್ ಬರುತ್ತೆ. ಹಾ, ಅಂದ್ರೆ ನವಮಿ ಮಾಡೋದ್ ಒಂದೊಂದ್ಸಲಿ ನೋಡಿದೀನಿ. ಅಂದ್ರೆ ನವಮಿ 3 ತರ ಕಾರನ್ನ ರುಬ್ಬಿಟ್ಟು ಮಾಡ್ತಾರೆ, ಆದ್ರೆ ನೀವು 3 ತರ ಮಾಡಲ್ಲ, 2 ಮಾಡೋದು. ನೋಡಿದೀನಿ ಒಂದೊಂದ್ಸಲಿ ನಾನು. ಹೌದು. ಸೊ ನೋಡಪ್ಪ, ಇದಕ್ಕೆ ಮಟನ್ ಸಾಂಬಾರ್ ಪುಡಿ 6 ಸ್ಪೂನ್ ಹಾಕೊಂಡಿದೀನಿ. ಎಷ್ಟ್ ಕೆಜಿ ಇದೆ ಮಟನ್? ನಿಕ್ಕೆ 1.5. ನಿಮ್ಗೂ ಹೇಳ್ಕೊಡ್ಲ ಚೆನ್ನ ಬಪ್ಪ, ನೀ ಶೆಫ್ ಕಣಪ್ಪ, ನೀವೇ ನಮ್ಗೆ ಹೇಳ್ಕೊಡ್ಬೇಕು. ನಾನು ಯಾವತ್ತು ಸಾಂಬಾರ್ ಮಾಡಿಲ್ಲ, ಮಟನ್ ಸಾಂಬಾರ್. ಇದ್ರಲ್ಲಿ ಪುಡಿ ಇದೆ, ಅಂದ್ರೆ ಮಟನ್ ಸಾಂಬಾರ್ ಪುಡಿ. ಸೊ ಅದಾದ್ಮೇಲೆ ಅಜ್ಜಿ ಮಾಡಿರೋದು ಚಕ್ಕೆ ಲವಂಗ ಗಸಗಸೆ. ಕೇಳಿಸ್ಕೊತಿದ್ಯಾ? ಚಕ್ಕೆ ಲವಂಗ ಗಸಗಸೆ ಹಾಕೊಂಡಿದೀನಿ. ಇದಕ್ಕೆ ಹೌದು, ಎಲ್ಲ ನಾವೇ ಬೆಳೆದಿರೋದು, ನಾವೇ ಮಾಡಿರೋದು. ಸೊ ಸ್ವಲ್ಪ ಪುದೀನ. ಒಬ್ಬೊಬ್ರು ಮಟನ್ಗೆ ಪುದೀನ ಹಾಕೊಳಲ್ಲ, ನಾನ್ ಹಾಕೋತೀನಿ. ಆಯ್ತಾ? ಪುದೀನ ಮತ್ತೆ ಬೆಳ್ಳುಳ್ಳಿ ಹಾಕೋಬೇಕು. ನಾನು ಇಲ್ಲಿ ಚಿಕ್ಕದು 3 ಇಸ್ಲು ಬೆಳ್ಳುಳ್ಳಿ ಹಾಕಿದೀನಿ. ಹಾಗೆ ಶುಂಠಿ ಒಂದಿಷ್ಟಾಗ್ಲು ಶುಂಠಿ ಹಾಕೋತಾ ಇದೀನಿ ಸ್ವತೆ. ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಈರುಳ್ಳಿ ಈರುಳ್ಳಿ ಡಿಪ್ರೆಷನ್ ಹಾಕವಾ? ಹಾಕಿದ್ಯಾ? ಅಷ್ಟೇ. ಇದನ್ನ ನೀರ್ ಹಾಕೊಂಡು ರುಬ್ಬೇಕು. ಆಯ್ತಾ? ಆಯ್ತು. ಇದನ್ನ ರುಬ್ಕೊಂಡು ಬರ್ತೀವಿ. ಇವಾಗ ನಾನ್ ಮಾಡೋದ್ ನೋಡ್ದೆ ಅಲ್ವಾ? ನಿಮ್ಮ ಮಮ್ಮಿ ಇದಕ್ಕೆ ಇನ್ನೇನ್ ಹಾಕ್ತಾರೆ? ನಮ್ಮಿ ಬೆಳ್ಳುಳ್ಳಿ ಮತ್ತೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ಫಸ್ಟ್ ರುಬ್ಕೋತಾರೆ. ಆಮೇಲೆ ಒಂದು ಖಾರದ ಪುಡಿನೇ ಒಂದು ರುಬ್ಕೋತಾರೆ. ಅದಾದ್ಮೇಲೆ ಕಾಯಿನೇ ಸಪರೇಟ್ ರುಬ್ಕೋತಾರೆ. ಇಲ್ಲಿ ನಾನು ಪುಡಿನ ಇದಕ್ಕೆ ಹಾಕ್ಬಿಟ್ಟಿದೀನಿ, ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಸೊ ಇದು ಈಸಿ ಆಗಿರುತ್ತೆ ಗೈಸ್. ಅಂಡ್ ಇದಕ್ಕೆ ಒಬ್ಬೊಬ್ರು ಟೊಮೆಟೊ ಹಾಕೋತಾರೆ. ಟೊಮೆಟೊ ಎಲ್ಲ ನಾನ್ ಟೊಮೆಟೊ ಹಾಕಲ್ಲ. ಸೊ ಯೂಶಿಯಲಿ ಹಾಕಲ್ಲ, ಎಲ್ಲೋ ಒಬ್ಬೊಬ್ರು ಹಾಕೊಂತಾರೆ. ಟೊಮೆಟೊ ಹಾಕೊಂತಾರೆ, ಆಮೇಲೆ ಇನ್ನೇನು ಹಾಕೊಂತಾರೆ, ಅಷ್ಟೇ.
ಕೊತ್ತಂಬರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಹುಡ್ಕು, ನಿಮ್ಮ ಅಣ್ಣ ಹುಡ್ಕಿಲ್ಲ ನೀಟಾಗಿ. ಹುಡುಕು, ಸಿಗುತ್ತೆ. ಬಗ್ಗಿ ನಂಗೆ ನೋಡಕ್ಕೆ ಸ್ವಲ್ಪ ಆಗಲ್ಲ ಗೈಸ್. ಕೆಳಗಡೆ ಎಲ್ಲರೂ ಇರುತ್ತೆ, ಅವ್ರು ನೋಡಿಲ್ಲ. ಅವ್ರದ್ದೇನೋ ಮಾಡ್ಕೊಂತ ಇದಾರೆ ಇಲ್ಲಿ. ಚಿಕನ್ ನಗೆಟ್ಸ್ ಇದು ನಿಕ್ಕೆ, ಚಿಕನ್ ನಗೆಟ್ಸ್ ಮಾಡ್ತಾ ಇದೀರಾ ನಿಮ್ದು? ಮತ್ತೆ ಇಲ್ಲ ಇಲ್ವಾ? ನಿಖಿಲ್ ಅವರಿಗೆ ಕೊತ್ತಂಬರಿ ತರ ಕಳ್ಸಿದೀನಿ. ಮೀನ್ ವೈಲ್ ನಾನು ಇಲ್ಲಿ ಮಟನ್ ಹಾಕೊಂಡ್ಬಿಡ್ತೀನಿ. ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಈರುಳ್ಳಿ. ನಾವ್ ಯಾವುದೇ ನಾನ್ ವೆಜ್ಗೆ ಸ್ವಲ್ಪ ಅದು ಬೇಯುವಾಗ ಪುದೀನ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ನಾನು ಪುದೀನ ಹಾಕ್ತೀನಿ. ಇದನ್ನ ಕಟ್ ಮಾಡಿಸ್ತೀನಿ. ಸೊ ಇವಾಗ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಆಯ್ತಾ. ಅದು ಬ್ರೌನ್ ಆದ್ಮೇಲೆ ಮತ್ತೆ ಮಟನ್ ಹಾಕ್ಬೇಕು. ತಣನ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಇದು ಲಾಸ್ಟ್ ಅಲ್ಲಿ ಹಾಕ್ಬೇಕು. ಇನ್ನೇನು ಕುಕ್ಕರ್ ವಿಷಲ್ ಮುಚ್ತೀವಲ್ಲ ಅವಾಗ. ಸೊ ಇಲ್ಲಿ ಕಾಯಿ ತುರ್ದು ಇಟ್ಕೊಂಡಿದೀವಿ, ಒಂದು ಕಾಯಿ, ಅದನ್ನ ಸಪರೇಟ್ ರುಬ್ಬೇಕು. ಇವಾಗ ಬಿಡ ಮಟನ್ ಹಾಕಿದ್ಮೇಲೆ. ಎಸ್, Racing my own thoughts into the silence, seeking the guidance I forgot. It's somewhere lost, lost to the cages, cages of chaos I forgot. ಈಗ ನಾವು ಮಸಾಲೆಯನ್ನು ಹಾಕಿಕೊಳ್ಳುತ್ತಿದ್ದೇವೆ. ಸ್ವಾತಿ ಅವರು ನೋಡಿ, ಸ್ವಲ್ಪನೂ ನೀರು ಇರಬಾರ್ದು ಮಟನ್ ಅಲ್ಲಿ. ನಾನ್ ವೆಜ್ ಮಾಡುವಾಗ ಈ ತರ ಒಂಚೂರು ನೀರು ಇರ್ಲೇಬಾರ್ದು, ಎಣ್ಣೆ ಇದೆಲ್ಲ. ಸೊ ಇದಕ್ಕೆ ನಾವೀಗ ಏನ್ ಹಾಕ್ತಾ ಇದೀವಿ? ಮಸಾಲೆ ಹಾಕ್ತೀವಿ. ಸ್ವಾತಿ ನೋಡ್ಕೊಂಡಿದ್ಯಲ್ಲ ಚಿನ್ನ? ನೋಡ್ಕೊಂಡಿದ್ದೀನಿ. ಒಂದಿನ ಮಾಡ್ಕೊಡ್ಬೇಕು ಬಂಗಾರಿ ನೀನು. What is sudden surprise? ಈಗ ಹೋಗೋಷ್ಟ್ರಲ್ಲಿ ಮಾಡ್ಕೊಡ್ತೀಯಾ? ಹೋಗೋಷ್ಟ್ರಲ್ಲಿ ಅಂದ್ರೆ ಮೇಲ್ಕ್ ಹೋಗೋಷ್ಟ್ರಲ್ಲಿ ನಮ್ ಮನೆಗ್ ಬಾಣ್ತನಕ್ ಹೋಗ್ತೀನಲ್ಲ ಅಷ್ಟ್ರಲ್ಲಿ ಮಾಡ್ಬೇಕಾ? ಓ ಗೈಸ್, ಬಾಣಂತಂದ್ರೆ ಮಟನ್ ಕೊಡ್ತಾರ ತಿನ್ನಕ್ಕೆ? ತಿನ್ನಂಗಿಲ್ವೇನೋ ಗೊತ್ತಿಲ್ಲ. ಯಾರ್ದು ನೋಡಿಲ್ಲ ನಾವು ನಾಟಿ ಕೋಳಿ ತಲೆ ಕಾಲು ಅದು ಕೊಡ್ತಾರೆ ಅಂತ ಗೊತ್ತು. ಮಟನ್ ಕೊಡ್ತಾರೇನು ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ, ನೋಡೋಣ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಕಾಯಿನ ಸಪ್ರೇಟ್ ಆಗಿ ರುಬ್ಕೊಂಡಿದೀವಿ ನಾವು. ಇದನ್ನ ಅದ್ರೊಳಗಡೆ ಹಾಕಿ ಉಪ್ಪು ಖಾರ ನೋಡಿ ಎಲ್ಲ ಸರಿ ಇದೆ ಅಂದ್ರೆ 2 ವಿಜಿಲ್ ಹೊಡಿಸ್ಕೊಂಡ್ ಬಂದ್ರೆ ಮಟನ್ ಸಾಂಬಾರ್ ತಿನ್ನಲು ಸಿದ್ಧ. ಸೊ ಇದು ಇವಾಗ ಮುಚ್ಚಿದ್ದೀನಿ. ಅದೊಂದು ಎಳೆ ಮಟನ್ ಆಗಿರೋದ್ರಿಂದ ಒಂದು 2 ವಿಜಿಲ್ ಆದ್ರೆ ಸಾಕು. 2 ವಿಜಿಲ್ ಆಗಿದ ತಕ್ಷಣ ನಾವು ರೈಸ್ ಹಾಗೂ ಮುದ್ದೆ ಮಾಡಿದ್ರೆ ಊಟ ಮಾಡಕ್ಕೆ ಎಲ್ಲ ಸಿದ್ಧ ಇರುತ್ತೆ. ಇವಾಗ ಇನ್ನೂ 8 ಗಂಟೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅನ್ನ ಮತ್ತೆ ಮುದ್ದೆ. ಈಗ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ರೈಸ್ ಆಗುತ್ತೆ 10 ಮಿನಿಟ್ಸಲ್ಲಿ. 10 ಮಿನಿಟ್ಸ್ ಮುದ್ದೆ ಆಗುತ್ತೆ. ಸಾಂಬಾರು ಆಗೋಗಿದೆ, ವಿಜಿಲ್ ಆರ್ಬೇಕಷ್ಟೆ. ಸೊ ಇದಾಗಿದ ನಂತರ ನಾವು ಮುದ್ದೆಯನ್ನು ತಿರುಗುವ ಕಾರ್ಯಕ್ರಮ ಪ್ರಾರಂಭ ಮಾಡ್ಕೊಳ್ಳೋಣ. ನಾವೀಗ ಮುದ್ದೆಯನ್ನು ಕಟ್ಟುತ್ತಿದ್ದೇವೆ. ಆದ್ರೆ ನಂಗೆ ಮುದ್ದೆ ಮಾಡಕ್ ಇಷ್ಟ ಗೈಸ್, ತುಂಬಾ ಇಷ್ಟ. ಒಂದೊಂದ್ಸಲ ಆದ್ರೆ ಇಷ್ಟ ಆಗಲ್ಲ ಅಷ್ಟೇ. ನೋಡಿ ಹಿಂಗೆ ಇದು ಸ್ವಾತಿಗೆ ನಾನಾ ಅಂತ ಅವಳು. ನಮ್ಮ ಮನೆಗೆ ಒಂದು ಫಸ್ಟ್ ಕೆರಿಯೋ ಚಿಪ್ಪು ಅಂತ ಕರಿತೀವಿ, ಕೆರ್ಚಿಪ್ಪು ಅಂತೀವಿ ನಮ್ ಕಡೆ. ನಿಮ್ ಕಡೆ ಏನ್ ಅದ್ ಮನೆ ಶಿಫ್ಟ್ ಮಾಡೋವಾಗೆಲ್ಲ ಮಿಸ್ ಆಗೋಗೈತೆ. ನಿಮ್ ಕಡೆ ಏನಂತೀರ ಅಂತ? ಅದೇನಾ? ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ ಕಡೆ ಎಲ್ಲ ಕೆರ್ಚಿಪ್ಪು ಅಂತೀವಿ. ಅದನ್ನ ತಗೋಬೇಕು ಫಸ್ಟ್. ಹೌದಾ ಸ್ವಾತಿ ಅವರೇ? ಜಸ್ಟ್ ಮೇಡ್ ಫಾರ್ ಯು, ನಿಮ್ಗೋಸ್ಕರನೇ ಮಾಡಿರೋದು ಸ್ಪೆಷಲ್ ಆಗಿ ಇವತ್ತು. ಓಕೆನಾ ಅಂತ ಒಬ್ರು ಹೇಳ್ತಾರಲ್ಲ, ಅದನ್ನ ಹಾಕೋಮೇಲೆ ತಗೊಳ್ಳಿ ಮಜ್ಜಾವಡಾಯಿಸಿ. ನಿಶಾ ಅವರು ಈಗ ಕೆಳಗೆ ದರಗಿಳಿದು ಆಗಮಿಸಿದ್ದಾರೆ. ಸಂಜೆ ಹೋದವ್ರು ಈಗ ಬಂದಿದ್ದಾರೆ, ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ. ಊಟ ಮಾಡ್ತೀರಾ ಇಲ್ವಾ? ಇಲ್ಲಾಂದ್ರೆ ಬರ್ತಾರಲಿಲ್ಲ. ಓಕೆ, ನಾವಿಲ್ಲಿ ಏನು ವೆಜ್ ಅವರಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ನಿಶಿನ್ ತಿರುಗಿಸ್ತಾ ಇರೋ ಅಲ್ಲಿವರೆಗೂ ಅಂತ ಬಿಟ್ಟಿತ್ತು. मैं डिप्रेशन में रहता हूँ हमेशा, अब भी मैं डिप्रेशन में हूँ, माँ कसम. ಸ್ವಾತಿನ ನೋಡೋಣ ಬನ್ನಿ ಅವ್ರಿಗೆ. ರೈಸ್ ಅಲ್ವಾ? ಸಾಕು ಆಫ್ ಮಾಡು.
ಅದಾದ್ಮೇಲೆ ಮೊಸರು ಹಾಕಿ ಅನ್ನ ಹಾಕಿ ಕೊಡೋದು ಗುಡ್ಡು ಅವರಿಗೆ. ಅಜ್ಜಿ ಹೇಗಿದೆ ಅಜ್ಜಿ ಅವ್ರೆ? ರೆಸ್ಪೆಕ್ಟ್. ಅಜ್ಜಿ ಅವ್ರೆ ಹೇಳು ಹೇಗಿದೆ? ತಿನ್ ನೋಡಿ ಅಜ್ಜಿ ನನ್ನ ಅವ್ರೆ. ಫೇವ್ರೇಟ್. ನಿನ್ ಫೇವ್ರೇಟಾ? ತಿನ್ ನುಂಗ್. ಚೆನ್ನಾಗೈತಾ? ನಾನೇ ಮಾಡಿದ್ದು. ಎಲ್ಲ ನೀನೆ. ನನಗೆ ಬರ್ತಾ ಇದೆ. ಎದ್ದು ಬಿಸಿ ಬಂದ್ಬಿಟ್ಟವ್ಳೆ. ಭೋಜನ. ಬುಡಜಿ ಕ್ಯಾಮ್ರಾ ಬುಡಜಿ. ಈ ಜನ್ಮವೇ ಆಹ ದೊರಕಿದೆ ರುಚಿ ಸವಿಯಲು. ಗೈಸ್ ಈಗ ಊಟ ಆಗಿದೆ. ನಾನು ಒಂದು ಗ್ಲಾಸು ಮಿಲ್ಕ್ ಕುಡಿತಾ ಇದ್ದೀನಿ. ಅಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಬುಸಮ್ಮ ಬಾಯ್. ಕೊಟ್ಟವ್ರೇನು? ಆಯ್ತು, ನಮ್ಮ ಅಜ್ಜಿ ಕಾಯಿಸ್ಕೊಟ್ಟವ್ರಪ್ಪ. ಬೆಳಿಗ್ಗೆ ನಮ್ಮ ಅತ್ತೆ ಕಾಯಿಸ್ಕೊಡ್ತಾರೆ, ಸಂಜೆ ನಮ್ಮ ಅಜ್ಜಿ ಕಾಯಿಸ್ಕೊಡ್ತಾರೆ. ಸಾಕಾ? ಮಾತೇ ಇಲ್ಲ ಅಜ್ಜಿನೂ ಆಂಟಿನೂ ಲಿಟಲ್ ಫೈಟ್ ಆಡಿದ್ದಾರೆ ಗಾಯ್ಸ್. ನಾನ್ 9 month ಇಂದ ನೋಡ್ಕೊತಾ ಇದ್ದೀನಿ. ಹೌದು, ಕರೆಕ್ಟ್. ಹೌದು, ಸೊ ಎಲ್ಲರೂ ನೋಡ್ಕೊಂಡವ್ರೆ. ಸ್ಪೆಷಲ್ ಆಗಿ ನಾನ್ ಜಾಸ್ತಿ ನೋಡ್ತೀನಿ. ಹೌದು ಹೌದು ಪೂರ್ಣಿಮಾ ಅವ್ರೆ, ಹೌದು. ಆಯ್ತು ಪೂರ್ಣಿಮಾ ಅವ್ರೆ, ನಿಮ್ಗೆ ಎಲ್ಲ ಅಂದ್ರೂ ಖುಷಿನೇ, ಎಲ್ಲ ಅಂದ್ರೂನು. ಆಯ್ತು ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.